ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಫ್ರೆಂಡ್ಸ್, ನೀವು ನಂಬುತ್ತೀರಾ, ಈ ಒಂದು ರೆಮಿಡಿನ ಹಚ್ಕೊಂಡಿದ ನಂತರ ನಿಮ್ಮ ಕೂದಲು ಈ ಥರ ಉದ್ದವಾಗಿ ದಪ್ಪವಾಗಿ ಜೊತೆಗೆ ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಕೂಡ ಆಗುತ್ತೆ ಅಂತ ನೀವು ನಂಬಲೇಬೇಕು. ಯಾಕಂದರೆ ಅಷ್ಟೊಂದು ಒಳ್ಳೆ ಈ ಒಂದು ರೆಮಿಡಿ. ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಎಕ್ಸ್ಟ್ರೀಮ್ ಹೇರ್ ಫಾಲ್ ಅಂದರೆ ಕೂದಲು ಸಾಕಷ್ಟು ಉದುರ್ತಾ ಇದೆ ಹಾಗೂ ಬೆಳವಣಿಗೆ ಅಂತೂ ಆಗ್ತಾನೇ ಇಲ್ಲ ಅಂದಾಗ ಈ ಒಂದು ರೆಮಿಡಿ ಖಂಡಿತ ನೀವು ವೀಕ್ಷಕರೇ ಟ್ರೈ ಮಾಡಲೇಬೇಕು. ಇದನ್ನು ಅಪ್ಲೈ ಮಾಡ್ಕೊಳ್ಳಿದ ನಂತರ ಈ ಥರ ನಿಮ್ಮ ಕೂದಲಿಗೆ ಸಹ ಸಿಲ್ಕಿ ಶೈನಿ ಲುಕ್ ಬರುತ್ತೆ, ಜೊತೆಗೆ ಕೂದಲಿನಲ್ಲಿ ವಾಲ್ಯೂಮ್ ಕೂಡ ಬರುತ್ತೆ ಹಾಗೂ ಕೂದಲು ಉದುರೋ ಸಮಸ್ಯೆ ಅಂತೂ ಖಂಡಿತ ನಿಲ್ಲೇ ಬಿಡುತ್ತೆ. ಹಾಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ, ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ದುಪ್ಪಟ್ಟವಾಗಿ ಆಗುತ್ತೆ. ಸೊ ತಡ ಮಾಡದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಇವತ್ತಿನ ರೆಮಿಡಿ ಏನಂತ. ಸೊ ನೋಡಿ, ಇಲ್ಲಿ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸಿನ ಫ್ಲೇಮ್ ಆನ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ. ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಈ ಥರ ನಮಗೆ ನೀರು ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಟ್ಟಿದ ನಂತರ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಅದನ್ನಂತ ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಒಳ್ಳೆ ರೀತಿಯಲ್ಲಿ. ಸೊ ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿನ ಹಾಕ್ತಾ ಇದ್ದೀನಿ. ಅಂದರೆ ನಾವು ಯಾವ ಒಂದು ಚಾಯ್ ಮಾಡೋಕ್ಕೆ ಮನೆಯಲ್ಲಿ ಟೀ ಮಾಡೋಕ್ಕೆ ಬಳಸ್ತೀವಲ್ಲ, ಆ ಒಂದು ಟೀ ಪುಡಿ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ಮಾತ್ರ ಇಲ್ಲಿ ನಮಗೆ ಟೀ ಪುಡಿ ಬೇಕು. ಸೊ ಅದನ್ನು ಹಾಕಿ ಇವಾಗ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಇಷ್ಟೊಂದು ಒಳ್ಳೆ ರೆಮಿಡಿ ಫ್ರೆಂಡ್ಸ್. ಇದನ್ನು ನೀವು ಕಂಟಿನ್ಯೂಯಸ್ಲಿ ಅಪ್ಲೈ ಮಾಡ್ಕೊತಾ ಬಂದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ನಿಮಗೆ ಯಾವ ಒಂದು ಹಣ ಖರ್ಚು ಮಾಡಿ ಆಯಿಲ್ ತರೋ ಅಗತ್ಯ ಇಲ್ಲ, ಏನೂ ಇಲ್ಲ. ನ್ಯಾಚುರಲ್ವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು ಫ್ರೆಶ್ ಇರೋ ಅಂಥ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತೂ ನಿಮ್ಮೆಲ್ಲರಿಗೆ ಗೊತ್ತೇ. ಇದು ಕೂದಲು ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ, ಜೊತೆಗೆ ಪ್ರೀ ಮೆಚೂರ್ ಗ್ರೇ ಹೇರ್ ಅಂದರೆ ಏನು ಬಿಳಿ ಕೂದಲು ಆಗ್ತವಲ್ಲ, ಅದನ್ನು ಸಹ ಇದು ತಡೆಗಟ್ಟುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ನಾನು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 5ರಿಂದ 10 ನಿಮಿಷ ಒಳ್ಳೆ ರೀತಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಹಾಕಿರೋ ಅಂಥ ಪದಾರ್ಥಗಳ ಅಂಶ ಪ್ರಾಪರ್ಟೀಸ್ ಏನಿದೆಯಲ್ಲ ಈ ಒಂದು ನೀರಲ್ಲಿ ಇಳಿಬೇಕು. ಸೊ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು. ಲೋ ಫ್ಲೇಮ್ನಲ್ಲಿ ಇಡಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಅಂದರೆ ಬೇಗನೆ ಇದು ಸೀದೋಗುತ್ತೆ, ಜೊತೆಗೆ ರಿಸಲ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಈ ಥರ ಸ್ಪೂನಿಂದ ಕೈ ಆಡಿಸ್ತಾ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ಈ ಒಂದು ರೆಮಿಡಿ ನೀವು ಖಂಡಿತ ಕಂಟಿನ್ಯೂಯಸ್ಲಿ ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತೂ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಸಿಲ್ಕಿ ಆಗುತ್ತೆ, ಶೈನಿ ಆಗುತ್ತೆ. ಯಾಕಂದರೆ ನೋಡಿ, ಟೀ ಪುಡಿಯಲ್ಲಿ ಕ್ಯಾಫೀನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ಇಂಪಾರ್ಟೆಂಟು ವೀಕ್ಷಕರೇ. ಸೊ ಹಾಗಾಗಿ ಅದನ್ನು ಇಲ್ಲಿ ಹಾಕಿದ್ದೀನಿ. ಈ ಥರ ನೋಡಿ, ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ಕೂದಲಿಗೆ ಸಾಕಷ್ಟು ಉಪಯೋಗ ಬರೋಂಥದ್ದು, ಜೊತೆಗೆ ಯಾವ ಕೂಡ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದರಿಂದ ನಿಮಗೆ ಯಾವ ಒಂದು ಹಾನಿ ಇಲ್ಲ. ಯಾವ ಏಜು ಇದ್ದರೂ ಆ ಒಂದು ಏಜು ಜನರು ಇದನ್ನು ಟ್ರೈ ಮಾಡ್ಕೊಳ್ಬಹುದು. ಮಕ್ಕಳಿರಲಿ, ವಯಸ್ಕರಾದ ಇರಲಿ, ಯಾರೇ ಗಂಡು ಇರಲಿ ಹೆಣ್ಣು ಇರಲಿ, ಪ್ರತಿಯೊಂದು ಜನ ಈ ಒಂದು ರೆಮಿಡಿನ ಹಚ್ಕೊಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ, ಟೀ ಪುಡಿ ಹಾಗೂ ಕರಿಬೇವಿದೆ. ನಿಮಗೆ ಇದರಲ್ಲಿ ಯಾವುದಾದ್ರು ಒಂದು ಎಲರ್ಜಿ ಇದ್ದರೆ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಇಲ್ಲ ಅಂದರೆ ಟೀ ಪುಡಿ ನೋಡಿ, ಯಾರಿಗೂ ಇದರಿಂದ ಜಾಸ್ತಿ ಜನರಿಗೆ ಏನು ಅಪಾಯ ಆಗೋದಿಲ್ಲ. ಸೊ ಹಾಗಾಗಿ ಈಸಿಯಾಗಿ ನೀವು ಹ್ಯಾಪಿಯಾಗಿ ಈ ಒಂದು ರೆಮಿಡಿನ ಅಪ್ಲೈ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಅದು ಕುದ್ದಾಯಿತು, ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಇದನ್ನು ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ. ಜೊತೆಗೆ ಇದನ್ನು ವಾರದಲ್ಲಿ ಎಷ್ಟು ದಿನ ಹಚ್ಕೋಬೇಕು, ಹೇಗೆ ಹಚ್ಕೊಳ್ಳೋದು ಅಂತ ಕೂಡ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೆ ನೋಡಿ, ವಿಡಿಯೋ ಸ್ಕಿಪ್ ಮಾಡಿ ಹೋಗಬೇಡಿ. ಯಾಕಂದರೆ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ತಾನೇ ಅರ್ಥ ಆಗೋದು, ಜೊತೆಗೆ ನಿಮಗೆ ಬೆನಿಫಿಟ್ ಏನಂತ ಕೂಡ ಗೊತ್ತಾಗೋದು. ಇಲ್ಲಿ ನೋಡಿ, ಇದು ಇವಾಗ ನಾನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ತೊಗೊಂಡಿರೋದು ಕಪ್ಪು ಜೀರಿಗೆ, ಕಲವಂಜಿ ಸೀಡ್ಸ್. ಇದನ್ನು
ಕೂದಲಿಗೆ ಆರೈಕೆಗೆ ಎಷ್ಟು ಒಳ್ಳೆಯದಂತ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಇದು ಅಂತೂ ಇಷ್ಟು ಪವರ್ಫುಲ್ ಆಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಬೆಳವಣಿಗೆ ಕೂಡ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ ನಾನು ಕಲ್ವಂಜಿ ಹಾಕ್ತಾ ಇಲ್ಲ, ನಾನು ಮೊದಲೇ ಕಲ್ವಂಜಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಇವನ್ನು ಯಾವಾಗಲೂ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡ್ತೀನಿ. ಇದು ಅಂತೂ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲಿಗೆ ಬೆಳವಣಿಗೆಗಾಗಲಿ ಹಾಗೂ ಜೊತೆಗೆ ಕೂದಲು ಕಪ್ಪು ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ಹಾಕಿ ನೋಡಿ, ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬಂದಿನಿ. ಈ ಒಂದು ಪ್ಯಾಕ್ನ, ಈ ಒಂದು ಸೀರಮ್ನ ಫ್ರೆಂಡ್ಸ್ ನೀವು ವಾರದಲ್ಲಿ 3ರಿಂದ 4 ಸರ್ತಿ ಹಚ್ಕೊಳ್ಬೇಕು. ನೋಡಿ, ಒಂದು ಸಲ ಹಚ್ಕೊಂಡು ಬಿಟ್ಟರೆ ರಿಸಲ್ಟ್ ಸಿಗೋದಿಲ್ಲ. ಕಂಟಿನ್ಯೂಸ್ಲಿ ಯಾವುದೇ ಒಂದು ರೆಮಿಡಿ ಆದರೆ ಸ್ವಲ್ಪ ಡೆಡಿಕೇಶನಿಂದ ಸ್ವಲ್ಪ ದಿನಗಳ ನೀವು ಅದೇ ಥರ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು. ಇದನ್ನು ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ. ನೀವು ಇದನ್ನು ದಿನಾಲೂ ಕೂಡ ಹಚ್ಕೊಳ್ಬೋದು, ಇಲ್ಲಾಂದರೆ ನೈಟ್ ಹಚ್ಕೊಳ್ಳಿ. ಯಾಕಂದರೆ ನೈಟ್ ನಾವೆಲ್ಲೂ ಹೊರಗಡೆ ಹೋಗಲ್ಲ, ಹಾಗೂ ಯಾವ ಕೂಡ ಡಸ್ಟ್ ನಮ್ಮ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಜೊತೆಗೆ ಸ್ಕ್ಯಾಲ್ಪ್ ಅಂದರೆ ಶಾಂತಿ ಇರುವಾಗ ಇದು ಒಳ್ಳೆ ರೀತಿಯಲ್ಲಿ ಸ್ಕ್ಯಾಲ್ಪ್ನಲ್ಲಿ ಸೇರಿ ಕೂದಲು ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಾನು ನನ್ನ ಸಿಸ್ಟರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಅಂತ ನೀವು ನೋಡ್ಕೊಳ್ಬೋದು. ಈ ಥರ ಕೂದಲನ್ನ ಪಾರ್ಟ್ಸ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಕೂದಲು ಆಯಿಲ್ ಇದ್ರೂ ಕೂಡ ಪರವಾಗಿಲ್ಲ, ಕೂದಲು ಡ್ರೈ ಇದ್ರೂ ಕೂಡ ಪರವಾಗಿಲ್ಲ. ಈ ಒಂದು ರೆಮಿಡಿಯನ್ನು ನೀವು ಹಚ್ಕೊಳ್ಳಿ. ಖಂಡಿತ ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿಕೊಂಡ್ರೆ ಆಯಿತು. ಆದರೆ ಒಂದೇ ಸಲ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ವಾರದಲ್ಲಿ ಒಂದು 3ರಿಂದ 4 ಸಲ ಮಾಡಿ 1 ತಿಂಗಳವರೆಗೂ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಖಂಡಿತ ಕಡಿಮೆ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ.